ಅಬ್ಬಾ, ವೆರಿ ನೈಸ್. ಎಣ್ಣೆ ಕ್ವಾಲಿಟಿ ನೋಡ್ತಿದ್ದಾಲೆ ಗೊತ್ತಾಯ್ತದೆ ನೋಡಿ. ಹೇಗಿದೆ ನೋಡಿ ಎಣ್ಣೆ. ಓಕೆ, ಈ ಎಣ್ಣೆ ಒಳ್ಳೆ ಎಣ್ಣೆ ಇದ್ದಂಗೆ ಇದೆ. ಎಣ್ಣೆ ಇನ್ನೊಂದು ಎಣ್ಣೆ ನೋಡಿ. ಇವತ್ತು ನಮ್ಮ ಕೌದಳ್ಳಿಯಿಂದ ಕೊಳ್ಳೇಗಾಲ ಹೋಗ್ತಾಯಿದ್ದೀನಿ. ಸೊ ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸ ಗಾಡಿ TVS ರೈಡರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ರೈಡರು, ಆದರೆ ಒಂದು ಸ್ವಲ್ಪ ಚೇಂಜಸ್ ಬೇಕು. ಅದನ್ನ ನಾನು ಆಲ್ಟರ್ನೇಟ್ ಮಾಡ್ಕೊತೀನಿ. ಸೊ ಮುಂದಿನ ದಿವಸ ಈ ಒಂದು ರೈಡರ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಅದಕ್ಕೂ ಮೊದಲೇ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇವತ್ತು ಆರೋಗ್ಯದ ದೃಷ್ಟಿ ನೋಡ್ರೆ, ಸೊ ಅದರಲ್ಲಿ ವಿಶೇಷವಾಗಿ ನಾವು ಬಳಸ್ತಕ್ಕಂಥ ಅಡುಗೆ ಎಣ್ಣೆ ತುಂಬ ಅಪಾಯವಾಗಿದೆ. ಸೊ ಅದನ್ನೆಲ್ಲ ಗಮನಿಸಿ ನಾನು ಕಲಬುರಗಿಯಿಂದ ಕುಸುಬೆ ಎಣ್ಣೆ ತರಿಸ್ತಾ ಇದ್ದೀನಿ. ಯಾವ ಎಣ್ಣೆ? ಕುಸುಬೆ ಎಣ್ಣೆ. ಸೊ ನಾನು ನಮ್ಮ ಪರಮ್ ಸರು ಏನು ನಮ್ಮ ಕಲಾ ಮಾಧ್ಯಮದ ಸಂಸ್ಥಾಪಕರು ಪರಮೇಶ್ವರ್ ಇದ್ದಾರಲ್ಲ, ಅವ್ರದ್ದೊಂದು ವಿಡಿಯೋ ನೋಡ್ತೀನಿ. ಸೊ ಅದರಲ್ಲಿ ಕಲಬುರಗಿಲಿ ಹೋಗ್ಬಿಟ್ಟು ಒಂದು ಇಂಟರ್ವ್ಯೂ ಮಾಡ್ತಾರೆ ಕುಸುಬೆ ಎಣ್ಣೆ ಸಂಬಂಧಿತವಾಗಿ. ಸೊ ಆ ಒಂದು ಕುಸುಬೆ ಎಣ್ಣೆನ ನಾನು ನೋಡಿ, ನಾನು ಆ ಫೋನ್ ನಂಬರ್ಗೆ ಫೋನ್ ಮಾಡಿ, ಸೊ ನಾನು ಸಹ ಒಂದು 5 ಲೀಟ್ರು ಆರ್ಡ್ರ್ ಮಾಡಿರ್ತೀನಿ. ಸೊ ಆ ಒಂದು 5 ಲೀಟ್ರು ಆರ್ಡರ್ ಮಾಡಿ ತದನಂತರ ಅದು ನಮ್ಮ ಕೊಳ್ಳೇಗಾಲಕ್ಕೆ ಬಂದಿದೆ. ಆ ಆರ್ಡರ್ ಬಂದು ಕೊಳ್ಳೇಗಾಲ ಏನು ಕೊರಿಯರ್ ಸ್ಪೆಸಿಲಿಟಿ ಇರೋದು ಅಲ್ಲಿ ತನಕ ಮಾತ್ರ. ಸೊ ಅದಕ್ಕೋಸ್ಕರ ನಾನು ಕೊಳ್ಳೇಗಾಲ ಹೋಗಿ ಕುಸುಬೆ ಎಣ್ಣೆನ ತೆಗೆದುಕೊಂಡು ಬರ್ತೀನಿ. ಸೊ ನಾನು ಕೊಳ್ಳೇಗಾಲ ಹೋಗಬೇಕಾದ್ರೆ ನನಗೆ ತಿಳಿದಷ್ಟು ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಕೊಳ್ಳೇಗಾಲಕ್ಕೆ ಹೋಗೋಣ ಬನ್ನಿ. ಇದುವೇ ನಮ್ಮ ಹನೂರು ಪಟ್ಟಣ ಪ್ರದೇಶ. ಸೊ ಇಲ್ಲಿ ಕಳೆದ ಆಯಿತು ಒಂದು 2-3 ದಿನಗಳ ಹಿಂದೆ ನಾನು ಅಕ್ಷಯ ಟೆಕ್ಸ್ಟೈಲ್ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ. ಬಹಳ ಫೇಮಸ್ಸು ಈ ಒಂದು ಬಟ್ಟೆ ಅಂಗಡಿಗೆ. ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಒಮ್ಮೆ ಭೇಟಿ ನೀಡಿ, ನಿಮಗೆ ಕಡಿಮೆ ದರದಲ್ಲಿ ಉತ್ತಮ ಕ್ವಾಲಿಟಿಯ ಬಟ್ಟೆಗಳು ದೊರೆಯುತ್ತದೆ. ಸೊ ನಾನು ಯಾಕೆ ಈ ಒಂದು ಸಂದೇಶವನ್ನು ಮತ್ತೆ ಪರಿಚಯಿಸ್ತಿದ್ದೇನೆ ಅಂದರೆ, ಜನಗಳಿಗೆ ಗೊತ್ತಾಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ? ಸೊ ಇದುವೇ ಅಕ್ಷಯ ಟೆಕ್ಸ್ಟೈಲ್ ನೋಡಿ. ಇಲ್ಲಿದೆ ನೋಡಿ ಬಲಗಡೆ, ಬಹಳ ಹೆಸರುವಾಸಿ ನೋಡಿ ಅಕ್ಷಯ ಟೆಕ್ಸ್ಟೈಲ್. ಸೊ ಏನು ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಒಮ್ಮೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡು ಒಂದು ಸಲ ವಿಸಿಟ್ ಮಾಡ್ಬೋದು. ಯಾಕಂದರೆ ನೀವು ಏನು ನಮ್ಮ ದೊಡ್ಡ ನಗರ ಪ್ರದೇಶಗಳಲ್ಲಿ ಖರೀದಿ ಮಾಡಿರಬಾರ್ದು, ಆ ರೀತಿಯ ಒಂದು ಉತ್ತಮ ಕ್ವಾಲಿಟಿಯ ಬಟ್ಟೆಗಳು ಸಿಗುತ್ತೆ. ಹಾಗೆ ನಿಮಗೆ ಕಡಿಮೆ ದರದಲ್ಲಿ ಸಿಗುತ್ತೆ, ಅದು ಇಂಪಾರ್ಟೆಂಟು. ಸೊ ಒಮ್ಮೆ ಭೇಟಿ ನೀಡಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ಕಣ್ರಪ್ಪ. ಅಯ್ಯೋ, ವೀಡಿಯೋ ಮಾಡೋದನ್ನೇ ಮರ್ತುಬಿಟ್ಟೆ ಗುರು. ಸೊ ಕೊಳ್ಳೇಗಾಲಕ್ಕೆ ಬಂದೆ. ಸೊ ಕೊಳ್ಳೇಗಾಲದಲ್ಲಿ ನೋಡಿ, ಇದು ದಕ್ಷಿಣ ಬಡಾವಣೆ. ಸೊ ಇಲ್ಲಿ ಪ್ರೊಫೆಷನಲ್ ಕೊರಿಯರ್ ಇದೆ. ಸೊ ಇಲ್ಲಿ ಗಾಡಿ ನಿಲ್ಲಿಸಿದ್ದೀನಿ. ನನಗೆ ಎಲ್ಲರೂ ಚಪ್ಪಲಿ ಬಿಡೋ ಅಭ್ಯಾಸ ಅದ, ಯಾಕಂದರೆ ನಾವೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ನಮ್ಮ ಕಲಬುರಗಿಯಿಂದ ಒಂದು ಪಾರ್ಸಲ್ ಬಂದಿದೆ. ಒಂದು ಪಾರ್ಸಲನ್ನು ತಗೊಳ್ತೀನಿ. ಸೊ ಕುಸುಬೆ ಎಣ್ಣೆ ಸರ್, ಶ್ರೀಕಂಠ ಸ್ವಾಮಿ ಅಂತ ನಮ್ಮದೊಂದು ಕೊರಿಯರ್ ಬಂದಿದೆ ನೋಡಿ. ಹಾಂ, ಕೌದಳ್ಳಿ ಶರಣ್ಯ. ಇಲ್ಲ ಫೋನ್ ಮಾಡಿ ಫೋನ್ ಮಾಡಿ. ತೂಕ ಇದೆ. ಎಸ್, ಓಕೆ. ಸೊ ಇದು ಕೊರಿಯರ್ ಇದು ಇಲ್ಲಿಗೆ ಸ್ಟಾಪ್ ಅಲ್ವಾ ಸರ್? ಅನೂರ್ಗೂ ಇಲ್ಲ? ಓಕೆ. ನೋಡಿ, ಶರಣ್ಯ ಕುಸುಬೆ ಎಣ್ಣೆ
ಸೊ ಈ ಒಂದು ಎಣ್ಣೆ ಬಳಕೆ ಮಾಡ್ತೀವಿ, ತುಂಬ ಒಳ್ಳೆಯದಿದೆ ಅಂತ ಆರೋಗ್ಯಕ್ಕೆ, ವಿಶೇಷವಾಗಿ ಆರೋಗ್ಯಕ್ಕೆ ಒಳ್ಳೆಯದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈ ಒಂದು ಎಣ್ಣೆಯ ಬಳಕೆ ತಮಗೆ ಮಾಹಿತಿ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಈ ಬಾಕ್ಸ್ ಓಪನ್ ಮಾಡಿ ತೋರಿಸ್ಬೋದಿತ್ತು, ಯಾಕೆ ತೋರಿಸ್ಬಿಡ್ತೀನಿ, ವೀಡಿಯೋದು ಮಾಡ್ತೀನಿ. ಓ ಸಾರಿ, ಇನ್ನೊಂದು ಕ್ಲಿಪ್ಪು ಮನೇಲಿ ತೆಗಿತೀನಿ. ಓಕೆ, ಥ್ಯಾಂಕ್ ಯು. ನೋಡಿ, ನಮ್ಮ ಕೊಳ್ಳೇಗಾಲದಲ್ಲಿ ನನ್ನದೊಂದು ಇತಿಹಾಸ ಅದ. ಸೊ ನನ್ನ ಇತಿಹಾಸ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸೊ ಇದೆಲ್ಲ ನನ್ನ ಏರಿಯಾ. ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಅನ್ಬೇಡಿ. ಸೊ ಈ ಏರಿಯಾ ಈ ರೀತಿ ಇರಲೇ ಇಲ್ಲ. ಸೊ ಇಲ್ಲೆಲ್ಲ ಮರಗಳಿತ್ತು, ಇಲ್ಲೆಲ್ಲ ಮನೆಗಳಿತ್ತು, ಹಂಚಿನ ಮನೆ ಇತ್ತು, ಗೊತ್ತಾ? ಇಲ್ಲಿ ಹಂಚಿನ ಮನೆ ಇತ್ತು. ಸೊ ಇದು ಈ ಬಿಲ್ಡಿಂಗ್ಗಳು ಯಾವ ಇರಲಿಲ್ಲ, ಇಲ್ಲೆಲ್ಲ ಖಾಲಿ ಸೈಟ್ಗಳಿತ್ತು. ಸೊ ಇಲ್ಲಿ ನಾನು ಇದೇ ಏರಿಯಾದಲ್ಲಿ ಸರಿಸುಮಾರು ಒಂದು 6 ವರ್ಷ ಇದ್ದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಎಷ್ಟು ಹೇಳಿ, 6 ವರ್ಷ. ನೋಡಿ, ಈ ಅಂಗಡಿನಲ್ಲಿದ್ದೆ ನಾನು. ಓ, ಎಲ್ಲ ಚೇಂಜ್ ಆಗ್ಬಿಟ್ಟದೆ ಗುರು. ನೋಡಿ, ಈ ಅಂಗಡಿ SSP ಇದೆಯಲ್ಲ, ಇಲ್ಲೇ ಇದ್ದದ್ದು. ಇದೆಲ್ಲ ಬಟ್ಟೆ ಅಂಗಡಿ ಆಗ್ಬಿಟ್ಟಿದೆ. ನಮ್ಮ ಚೌಟ್ರಿ ಮಾದೇಶ್ವರ ಛತ್ರ ಏನಿದೆ, ಸೊ ಇಲ್ಲೂ ಸಹ ನಾನು ಕಾಲವನ್ನು ಕಳೀತಾ ಇದ್ದೆ. ಸೊ ಅದೊಂದು ಕಷ್ಟದ ದಿನಗಳು. ನೋಡಿ, ನನಗೆ ಪರಿಚಯ ಇರ್ತಕ್ಕಂಥವ್ರು ಈ ಅಣ್ಣ ಒಬ್ಬನೇ, ಬಾಬಣ್ಣ. ಸೊ ಅಣ್ಣನೊಂದು ಸಲ ವೀಡಿಯೋ ಮಾಡಾಕ್ಬಿಡೋಣ. ಕಂಡಿಡ್ದು ಬಿಟ್ರಾ? ಅಬ್ಬಾ, ಏನು ಸಮಾಚಾರ ಬಾಬಣ್ಣ? ನೋಡಿ ಹೆಂಗಿದ ನಾಳು. ಹಾಂ, ಎಲ್ಲ ಬೆಟ್ಟ. ಹಾಂ, ಬೆಟ್ಟ ಸೇರಿಬಿಟ್ಟೆ. ಹೆಂಗಿದ್ದಾಳೆ, ಹೆಂಗಾಗ್ಬಿಟ್ಟೆ? ಹಾಂ, ನೀನೊಂದು ವೀಡಿಯೋ ಹಾಕ್ತೀನಿ ನೋಡು. ಪುನರ್ಜನ್ಮ. ಒಂದು ವೀಡಿಯೋ ಬರ್ತದೆ ನೋಡು, ವೀಡಿಯೋ ಹಾಕ್ತೀನಿ ನೋಡು ಒಂದ. ಹಾಂ ಹಾಂ. ಸೊ ನಮ್ಮ ಬಾಬಣ್ಣ ನನಗೆ ಪುನರ್ಜನ್ಮ ನಿಂದು ಅಂತವ್ರೆ. ಅರ್ಥ ಆಯ್ತಾ? ನಿಜ. ಆ್ಯಕ್ಚುಲಿ ನಾನು ಕಳೆದಂತಹ ಆ ಜೀವನ ಇದೆಯಲ್ಲ, ನಿಜಕ್ಕೂ ಇದು ಪುನರ್ಜನ್ಮನೆ. ಯಾಕೆಂದರೆ ನಾನು ಆ ರೀತಿ ಕಷ್ಟದ ಬದುಕನ್ನು ಈ ಸ್ಥಳದಲ್ಲಿ ಸಾಗಿಸಿದ್ದೀನಿ. ಕಷ್ಟದ ಬದುಕಂದರೆ ಏನಿಲ್ಲ, ಒಂದು ರೀತಿ ಚೆನ್ನಾಗೇ ಇತ್ತು. ಆದರೆ ದೇವರು ಬಡತನ ಅನ್ನೋದನ್ನ ಜೊತೆ ಮಾಡಿಕೊಟ್ಬಿಟ್ಟಿದ್ದ. ಅದು ಬಡತನ ಅಂದರೆ ತುಂಬ ಬಡತನ. ಆದ್ದರಿಂದ ಏನಾಗ್ಬಿಡ್ತು, ಬದುಕು ಸಾಗಿಸುತ್ತಾ ಒಂದಷ್ಟು ಕೆಟ್ಟ ವ್ಯಸನಗಳಿಗೂ ಸಹ ಒಳಪಟ್ಬಿಟ್ಟಿದ್ದೀವಿ. ಅಂದರೆ ಈ ಮದ್ಯಪಾನ ಅಂತ ಏನಿದೆ, ಸೊ ಇದನ್ನೆಲ್ಲ ಮಾಡ್ತಿದ್ದೆ. ಸುಮಾರು ಇಲ್ಲಿಗೆ ನಾನು ಬಿಟ್ಟು 14 ವರ್ಷ ಆಯಿತು. ಎಷ್ಟು ಹೇಳಿ, 14 ಇಯರ್ಸು. 14-15 ಆಗೋಯ್ತಾ? ಹಾಂ, ಸಾರಿ 15 ವರ್ಷ ಆಗಿದೆ. 15 ವರ್ಷ ಆಯಿತು. ಸೊ ನನ್ನೊಂದು ದೊಡ್ಡ ಚರಿತ್ರೆನೇ ಇದೆ, ಸದ್ಯಕ್ಕೆ ಬೇಡ. ಸೊ ಈಗ ನಾನು ಬಂಧುಗಳೇ ಕೊಳ್ಳೇಗಾಲ ಬಂದೆ, ಕುಸುಬೆ ಎಣ್ಣೆ ಈ ಒಂದು ಎಣ್ಣೆಯನ್ನು ತಗೊಂಡೆ. ಸೊ ಈಗ ನಾನು ಸ್ಟ್ರೈಟು ಗಗನ ಚಿಕ್ಕಿ ಬರ ಚಿಕ್ಕಿ ಹೊಡಿತೀನಿ ಏನ್ರಿ, ಸೀದಾ ಗಗನ ಚಿಕ್ಕಿ ಬರ ಚಿಕ್ಕಿ ಹೋಗಿ ಅಲ್ಲಿನ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡ್ತೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಹೇಗಿದೆ ನಮ್ಮ ಕೊಳ್ಳೇಗಾಲ? ನಿಮಗೆ ಕೊಳ್ಳೇಗಾಲ ಸುತ್ತಮುತ್ತ ಏನಾದರೂ ಸಮಸ್ಯೆಗಳಾದರೆ, ಪೊಲೀಸ್ ಸಂಪರ್ಕ ಬೇಕಂದರೆ ಬಂದ್ಬಿಡಿ ಇಲ್ಲಿಗೆ. ನಮ್ಮ ಕೊಳ್ಳೇಗಾಲ ಪಟ್ಟಣ ಪೊಲೀಸ್ ಸ್ಟೇಷನ್. ಈ ಬೈಕು ಇನ್ನೂ ಅಡ್ಜಸ್ಟ್ ಆಗಿಲ್ಲ ನನಗೆ, ತುಂಬ ಕಷ್ಟ ಆಯ್ತದೆ ಡ್ರೈವ್ ಮಾಡೋಕ್ಕೆ, ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಈ ಸಿಟಿಗಳಲ್ಲಿ ಡ್ರೈವ್ ಮಾಡೋಕ್ಕಾಗಲ್ಲ. ನಮ್ಮ ಕೊಳ್ಳೇಗಾಲ ಪಟ್ಟಣ ಪೊಲೀಸ್ ಠಾಣೆ
ಏನು ಲೆಫ್ಟ್ ಹೊಡೆಯೋಕ್ಕೆ ಆಯ್ತಾ ಇಲ್ವಲ್ಲ ನನಗೆ. ಎಲ್ಲ ರುಬ್ಕೊಂಡೇ ಬರ್ತಾರೆ. ಒಬ್ಬ ಅಂತೂ ಇಂತೂ ಲೆಫ್ಟ್ ಹೊಡ್ಕೊಂಬಿಟ್ಟೆ. ಓಕೆ, ಥ್ಯಾಂಕ್ ಯು. ಕುಸುಬೆ ಎಣ್ಣೆ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ. ಈಗ ನಾನು ಗಗನಚುಕ್ಕಿ ಭರಚುಕ್ಕಿ ಜಲಪಾತಕ್ಕೆ ಹೋಗಿ ಅಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ಅವ್ರನ್ನ ಮೀಟ್ ಮಾಡಿ ಬರಬೇಕು. ಹಾಗೆ ಅಲ್ಲಿನ ಒಂದಷ್ಟು ವಾಸ್ತವವನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ಮುಂದಿನ ಬಡಿ ವೀಕ್ಷಣೆಯನ್ನು ಮಾಡಿ. ಈಗ ಕುಸುಬೆ ಎಣ್ಣೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ಅಂತೂ ಇಂತೂ ಈ ಕುಸುಬೆ ಎಣ್ಣೆನ ಮನೆ ತನಕ ತಗೊಂಬಂದಿದ್ದೀನಿ. ದಯವಿಟ್ಟು ನಿರೀಕ್ಷಿಸಿ. ಈ ಪ್ಯಾಕಿಂಗ್ ಹೊಡಿತಾರೆ ಅಪ್ಪ ಸ್ವಾಮಿ. ನೋಡಿ ಹೇಗಿದೆ. ಕುಸುಬೆ ಎಣ್ಣೆ ಕಲಬುರಗಿಯಿಂದ ಬಂದಿರ್ತದೆ ಬಂಧುಗಳೇ. ಅಬ್ಬಬ್ಬಬ್ಬ, ವಾಟ್ ಅ ಬ್ಯೂಟಿಫುಲ್. ಅಯ್ಯಯ್ಯೋ, ಎತ್ತಕ್ಕೆ ಆಗಲ್ವಲ್ಲ ಗುರು. ಅಬ್ಬಾ, ವೆರಿ ನೈಸ್. ಎಣ್ಣೆ ಕ್ವಾಲಿಟಿ ನೋಡ್ತಿದ್ದಾಲೆ ಗೊತ್ತಾಯ್ತದೆ. ನೋಡಿ ಹೇಗಿದೆ ನೋಡಿ ಎಣ್ಣೆ. ಓಕೆ, ಈ ಎಣ್ಣೆ ಒಳ್ಳೆ ಎಣ್ಣೆ ಇದ್ದಂಗೆ ಇದೆ. ಎಣ್ಣೆ ಇನ್ನೊಂದು ಎಣ್ಣೆ ನೋಡಿ, ಪ್ಯೂರ್ ನ್ಯಾಚರ್ 100%. ನೋಡಿ ನಂಬರ್ ಎಲ್ಲ ಹಾಕಿದ್ದಾರೆ. ಸೊ ಶರಣ್ಯ ನೋಡಿ, ಇದು ಕುಸುಬೆ ಎಣ್ಣೆ ಅಂತ. ತುಂಬ ಒಳ್ಳೆಯದು ಈ ಎಣ್ಣೆ ಬಳಕೆ ಮಾಡೋದ್ರಿಂದ. ಸೊ ನಮ್ಮ ನೋಡಿ 1800 ರೂಪಾಯಿ ಕಂಡ್ರಿ ರೇಟ್ ನೋಡ್ಕೊಳ್ಳಿ. 5 ಲೀಟ್ರಿಗೆ 1800, ಜುಲೈ 2026ರಲ್ಲಿ ಪ್ಯಾಕಿಂಗ್ ಆಗಿದೆ. ಸೊ ಇದರಲ್ಲಿ ವಿಶೇಷ ಏನಪ್ಪ, ರೇಟ್ ಜಾಸ್ತಿ ಇದೆ, ಆದರೆ ಕ್ವಾಲಿಟಿ ಪಕ್ಕಾ ಇದೆ. ಅದು ಇಂಪಾರ್ಟೆಂಟು, ಅರ್ಥ ಆಯ್ತಾ? ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್. ದುಡ್ಡು ತಗೊಳ್ಳಿ, ನಾವು ತಗೊಂಡೋಗಿ ಆಸ್ಪತ್ರೆಗೆ ಸುರಿಯೋದ್ರ ಬದಲು ಆರೋಗ್ಯವನ್ನು ಈಗಿಂದನೇ ಸಮೃದ್ಧಿಯಾಗಿ ಇಟ್ಕೋಬೇಕು ಅಂದರೆ ಸೊ ಈ ರೀತಿ ಉತ್ತಮ ಕ್ವಾಲಿಟಿಯ ಎಣ್ಣೆಯ ಬಳಕೆಯನ್ನು ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ತಿಳಿಸ್ತೀನಿ. ಸೊ ತಮಗೂ ಬೇಕಾದ್ರೆ ಫೋನ್ ನಂಬರ್ ಹಾಕಿರ್ತೀನಿ. ಕುಸುಬೆ ಎಣ್ಣೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಇಷ್ಟು ಹೇಳ್ತಾಯಿದ್ದೀನಿ. ಶರಣ್ಯ ಕುಸುಬೆ ಎಣ್ಣೆ ತಮಗೂ ಬೇಕಾದರೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಅಡ್ರೆಸ್ ಎಲ್ಲ ಬೇಡ, ಫೋನ್ ನಂಬರ್ ಹಾಕ್ತೀನಿ, ಫೋನ್ ಮಾಡಿ ಕಳಿಸ್ಕೊಡ್ತಾರೆ. ಇಷ್ಟು ಹೇಳ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.